ಅಬ್ಬಾ ಈತನ ಶೋಕಿ ಜೀವನಕ್ಕೆ ಪೊಲೀಸರೇ ಬೆಕ್ಕಸ ಬೆರಗಾಗಿದ್ದಾರೆ. ಐಷಾರಾಮಿ ಬಂಗ್ಲೆ, ನಾಲಿಗೆ ಚಪ್ಪೆ ಅನಿಸಿದಾಗ ಹೀರೋಗೆ ವಿದೇಶಿ ಮದ್ಯ, ಜೊತೆಗೆ ಕನ್ಯೆಯೊಂದಿಗೆ ಸುಖದ ಸುಪ್ಪತ್ತಿಗೆ. ಇದೆಲ್ಲ ಆತನ ಸ್ವಂತ ದುಡ್ಡಿಂದ ಮಾಡಿದ್ದಲ್ಲ, ಬದಲಾಗಿ ಐಷಾರಾಮಿ ಸಿರಿವಂತರನ್ನೇ ತನ್ನ ವಂಚನಾ ಜಾಲಕ್ಕೆ ಸಿಲುಕಿಸಿ 100 ಕೋಟಿಗೂ ಅಧಿಕ ಹಣವನ್ನ ದೋಚಿ ಆಗಿರುವಂತಹ ಸಿರಿವಂತಿಕೆ. ದುಡ್ಡಿರೋ ದೊಡ್ಡ ಕುಳಗಳೇ ಈತನ ಟಾರ್ಗೆಟ್. ಮಾಯಾಲೋಕ ತೋರಿಸಿ ಬಹುಕೋಟಿ ದೋಖ. ಮಂಗಳೂರು ಪೊಲೀಸರು ಕೆಡ್ಡಾಗೆ ಬಿದ್ದಿರುವಂತ ಬಹುಕೋಟಿ ವಂಚಕ ರೋಹನ್ ಸಲ್ಡಾನ ಕರ್ಮಕಾಂಡ ಒಂದ ಎರಡ. ಈತನ ಶೋಕಿ ಜೀವನ ಕಂಡು ಪೊಲೀಸರಿಗೆ ಗರ ಬಡಿದಂತಾಗಿದೆ. ತಾನು ಉದ್ಯಮಿ ಅಂತ ಬಿಂಬಿಸಿಕೊಂಡಿದ್ದಂತ ಈ ಖತರ್ನಾಕ್ ಬೇರೆ ರಾಜ್ಯಗಳ ಸಿರಿವಂತರನ್ನೇ ಟಾರ್ಗೆಟ್ ಮಾಡಿ ಗಾಳವನ್ನ ಹಾಕ್ತಾ ಇದ್ದ. ಈತನ ಗಾಳಕ್ಕೆ ಬಿದ್ದ ಉದ್ಯಮಿಗಳಿಗೆ ಜಾಗದ ವ್ಯವಹಾರ, ಸಾಲ ನೀಡುವ ನೆಪದಲ್ಲಿ ನಂಬಿಕೆ ಗಳಿಸ್ತಾ ಇದ್ದ. ಬಳಿಕ ಅವರಿಂದ ಕೋಟಿ ಕೋಟಿ ಹಣವನ್ನ ಪೀಕ್ತಾ ಇದ್ದ. ಮಾಯಾಲೋಕದ ಬಂಗಲೆ, ಫಾರಿನ್ ಡ್ರಿಂಕ್ಸ್, ಐಷಾರಾಮಿ ಮನೆಯಲ್ಲಿ ಕೋಟಿ ಡೀಲಿಂಗ್. ಅಬ್ಬಬ್ಬ, ಕಂಡೋರ ದುಡ್ಡಲ್ಲಿ ಐಷಾರಾಮಿ ಜೀವನ ನಡೆಸೋದು ಅಂದ್ರೆ ಇದೇ ಇರಬೇಕು. ಖತರ್ನಾಕ್ ರೋಹನ್ ಸಲ್ಡಾನ ಹಲವು ನಗರಗಳಲ್ಲಿ ಏಜೆಂಟರ್ಗಳನ್ನ ಇಟ್ಕೊಂಡಿದ್ದ. ಉದ್ಯಮಿಗಳಿಗೆ 100 ಕೋಟಿ ಸಾಲವನ್ನ ಕೇವಲ 3-4% ಬಡ್ಡಿಗೆ ಕೊಡಿಸ್ತೀನಿ ಅಂತ ಹೇಳಿ ಡೀಲ್ ಕುದುರಿಸ್ತಾ ಇದ್ದ. ಇದಕ್ಕಾಗಿನೇ ಮಂಗಳೂರಿನ ಜಪ್ಪಿನ ಮೊಗರಿನ ತಂದೋಳಿಗೆಯಲ್ಲಿ ದುಬಾಯ್ಸ್ ಎಂಬ ಐಷಾರಾಮಿ ಬಂಗ್ಲೆನೂ ಕೂಡ ಕಟ್ಟಿಸಿದ್ದ. ಯಾವುದೇ ಡೀಲ್ ಇದ್ರೂ ಕೂಡ ಇದೇ ಮನೆಯಲ್ಲೇ ಕುದುರಿಸ್ತಾ ಇದ್ದ. ಈ ಭಾಗದಲ್ಲಿ ಆತನ ಮಾತುಕತೆ ಕೂಡ ಆಗ್ತಾ ಇತ್ತು. ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳ ಕೋಟಿ ಕುಳಗಳನ್ನು ಇಲ್ಲಿ ಕರೆಸಿ ಇಲ್ಲಿ ಅವರ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದ. ಪ್ರಥಮ ಹಂತದ ಮಾತುಕತೆ ಬಳಿಕ ಎರಡನೇ ಹಂತದ ಮಾತುಕತೆಯ ಮುನ್ನ ಸ್ಟ್ಯಾಂಪ್ ಡ್ಯೂಟಿಗೆ ಅಂತ ಹೇಳಿ 2 ಕೋಟಿಗೂ ಅಧಿಕ ರೂಪಾಯಿಯನ್ನು ಅವರಿಂದ ಪಡ್ಕೊಳ್ತಾ ಇದ್ದ. ಇನ್ನು ಡೀಲ್ ಒಪ್ಪಿ ಬರುವಂತ ಉದ್ಯಮಿಗಳಿಗೆ ತನ್ನ ಐಷಾರಾಮಿ ಬಂಗಲೆಯಲ್ಲೇ ಭರ್ಜರಿ ಆತಿಥ್ಯವನ್ನ ನೀಡ್ತಾ ಇದ್ದ. ಮನೆಯಲ್ಲೇ ಹೈಫೈ ಬಾರ್, ಬಾಯಿ ಚಪ್ಪರಿಸೋಕೆ ಅಂತಲೇ ವಿದೇಶಿ ಮದ್ಯ, ಮಜಾ ಮಾಡೋಕೆ ಮಲೇಷಿಯನ್ ಗರ್ಲ್ಸ್ ಇಟ್ಕೊಂಡಿದ್ದ. ಇಷ್ಟೇ ಅಲ್ಲದೆ ಮನೆ ಒಳಗೆಲ್ಲ ಫಾರಿನ್ ವಿಸ್ಕಿ, ಗೋಲ್ಡ್ ಕೋಟೆಡ್ ಮೂರ್ತಿಗಳು, ದುಬಾರಿ ಬೆಲೆಯ ಫರ್ನಿಚರ್ ನೋಡಿದ್ರೆ ಎಂತವರಾದ್ರೂ ಬೆರಗಾಗ್ಲೇಬೇಕು. ಉದ್ಯಮಿಗಳು ಇಂತಹ ಆತಿಥ್ಯ ನೋಡಿನೇ ಕೆಡ್ಡಾಗೆ ಬೀಳ್ತಾ ಇದ್ರು. ಪ್ರತಿಯೊಂದು ವ್ಯವಹಾರದಲ್ಲೂ 5-100 ಕೋಟಿ ರೂಪಾಯಿವರೆಗೂ ಡೀಲ್ ಮಾಡ್ಕೊಳ್ತಾ ಇದ್ದ. ಬಳಿಕ ಹಣ ನೀಡೋದಕ್ಕೂ ಮುನ್ನ ಅಗ್ರಿಮೆಂಟ್ ಮಾಡೋಕೆ ಸ್ಟಾಂಪ್ ಪೇಪರ್ ಮೊತ್ತ 4 ಕೋಟಿ ಆಗುತ್ತೆ ಅಂತ ಹೇಳಿ ಡೀಲ್ ಚುಕ್ತ ಮಾಡ್ತಾ ಇದ್ದ. 100 ಕೋಟಿ ಆಸೆಗೆ ಉದ್ಯಮಿಗಳು ಕೂಡ 4 ಕೋಟಿ ಕೊಡೋಕೆ ಓಕೆ ಅಂತ ಇದ್ರು. ಇವರ ರಂಗೀಲ ಆಟ ತಿಳಿಯದ ಎಷ್ಟೋ ಉದ್ಯಮಿಗಳು ಕೊನೆಗೆ ಹಣ ಕೊಟ್ಟು ಉಂಡೆ ನಾಮ ಹಾಕಿಸ್ಕೊಂಡಿದ್ದಾರೆ. ಪೊಲೀಸರ ಬಂಧನದಲ್ಲಿರುವಂತ ರೋಹನ್ ಕಳ್ಳಾಟ ಅಷ್ಟೇ ಅಲ್ಲ. ಕಳೆದ 3 ತಿಂಗಳಲ್ಲಿ ಈತನ ವ್ಯವಹಾರ ಪರಿಶೀಲಿಸಿದ ಪೊಲೀಸರೇ ಈತನ ವ್ಯವಹಾರವನ್ನ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಗೋವಾ, ಬೆಂಗಳೂರು, ಪುಣೆ, ವಿಜಯಪುರ, ಕೋಲ್ಕತ್ತಾ, ಸಾಂಗ್ಲಿ, ಲಕ್ನೋ ಸೇರಿದಂತೆ ಹಲವು ಕಡೆ ಉದ್ಯಮಿಗಳಿಗೆ ಸಾಲ ಕೊಡಿಸೋದಾಗಿ ಹೇಳಿ 35 ಕೋಟಿಯನ್ನ ವಂಚನೆ ಮಾಡಿದ್ದಾನೆ. ಈತನ ವಿರುದ್ಧ ಈಗಾಗಲೇ ಚಿತ್ರದುರ್ಗ, ಮುಂಬೈನಲ್ಲಿ ವಂಚನೆ ಕೇಸ್ ದಾಖಲಾಗಿದೆ. ಮಂಗಳೂರು ಪೊಲೀಸರು ಈತನ ಮನೆ ರೇಡ್ ಮಾಡಿದಾಗ ಅಕ್ರಮ ಸಂಗ್ರಹಿಸಿದ್ದಂತ 6.72 ಕೋಟಿ ಮೌಲ್ಯದ ಮದ್ಯ, 667 ಗ್ರಾಂ ಚಿನ್ನಾಭರಣ, 2.75 ಕೋಟಿ ಮೌಲ್ಯದ ವಜ್ರದ ಉಂಗುರ ವಶಕ್ಕೆ ಪಡೆದಿದ್ದಾರೆ. ಒಟ್ಟಿನಲ್ಲಿ ಕಂಡೋರ ದುಡ್ಡು ಯಾವತ್ತಿದ್ರೂ ಪಾಷಾಣಕ್ಕೆ ಸಮ ಅನ್ನೋದು ಖತರ್ನಾಕ್ ಕಿಲಾಡಿ ಕೇಸ್ನಲ್ಲಿ ಪ್ರೂವ್ ಆಗಿದೆ. ಹಣ, ದುರಾಸೆ, ವಿಲಾಸಿ ಜೀವನದ ವ್ಯಾಮೋಹ ರೋಹನ್ನನ್ನ ಸೆರೆಮನೆಗೆ ಅಟ್ಟಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು. ಆತ ಶಾಲಾ ಶಿಕ್ಷಕ. ಎಂದಿನಂತೆ ತನ್ನ ಬೈಕ್ ಹತ್ತಿ ಶಾಲೆಗೆ ಹೊರಟಿದ್ದ. ಹಿಂದಿನಿಂದ ಬಂದ ಕಾರೊಂದು ಡಿಕ್ಕಿ ಹೊಡೆದಿದೆ. ನಾಯಿ ಕಥೆಯನ್ನ ಕಟ್ಟಿ ಶಿಕ್ಷಕನನ್ನ ಕಿಡ್ನಾಪ್ ಮಾಡಿದ ಖದೀಮರು ಈಗ ಅಂಧರಾಗಿದ್ದಾರೆ. ಕಲಬುರಗಿಯಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕನ ಕಿಡ್ನಾಪ್, 50 ಲಕ್ಷಕ್ಕೆ ಡಿಮ್ಯಾಂಡ್, ಖತರ್ನಾಕ್ ಗ್ಯಾಂಗ್ ಅಂದರ್. ಹೀಗೆ ಈ ಫೋಟೋದಲ್ಲಿ ಕಾಣ್ತಿರೋ ಇವರ ಹೆಸರು ಈರಣ್ಣ ಸಜ್ಜನ್ ಅಂತ. ಇವರು ಕಲಬುರಗಿಯ ಫರ್ಹತಾಬಾದ್ ಪಟ್ಟಣ ನಿವಾಸಿ. ಇವರು ಶಹಾಬಾದ್ ತಾಲೂಕಿನ ಕಡಿಹಳ್ಳಿ ಗ್ರಾಮದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ಮನೆಯಿಂದ ದಿನನಿತ್ಯ ಬೈಕ್ನಲ್ಲಿ ಶಾಲೆಗೆ ಹೋಗ್ತಿದ್ರು. ಅವತ್ತು ಏಪ್ರಿಲ್ 9ನೇ ತಾರೀಕು ಶಾಲೆಗೆ ಹೋಗ್ತಿದ್ದಾಗ ಶಹಾಬಾದ್ ಕ್ರಾಸ್ ಬಳಿ ಬರ್ತಿದ್ದಂತೆ ಅವರ ಬೈಕ್ಗೆ ಹಿಂದಿನಿಂದ ಬಂದ ಕಾರು ಏಕಾಏಕಿ ಡಿಕ್ಕಿ ಹೊಡೆದಿದೆ. ಕೆಳಗೆ ಬಿದ್ದ ಕೂಡಲೇ ಕಿರಾತಕರು ಆತನನ್ನ ಕಿಡ್ನಾಪ್ ಮಾಡಿಕೊಂಡು ಜೇವರ್ಗಿ ಕಡೆ ಹೋಗ್ತಾರೆ. ನೀನು ಈ ಹಿಂದೆ 2.5 ಕೋಟಿ ಬೆಲೆ ಬಾಳೋ ನಾಯಿಯನ್ನ ಸಾಯಿಸಿದ್ದೀಯಾ, ನಾಯಿ ಮಾಲೀಕರು ನಿನ್ನ ಮುಗಿಸಲು ಸುಪಾರಿ ಕೊಟ್ಟಿದ್ದಾರೆ, ನೀನು ನಮಗೆ 50 ಲಕ್ಷ ಕೊಟ್ರೆ ಮ್ಯಾಟ್ರ್ ಕ್ಲೋಸ್ ಮಾಡುತ್ತೇವೆ,
ಇಲ್ಲ ಅಂದ್ರೆ ನಿನ್ನನ್ನ ಮುಗಿಸ್ತೇವೆ ಅಂತ ಬೆದರಿಕೆ ಹಾಕ್ತಾರೆ. ಅವರು ಬೈಕಲ್ಲಿ ಒಬ್ಬರೇ ಹೋಗಬೇಕಾದ್ರೆ ಒಂದು ಕಾರಲ್ಲಿ ಬಂದು ಅವರನ್ನು ಅಡ್ಡಗಟ್ಟಿ ಒಂದು ಕ್ಷುಲ್ಲಕ ತಪ್ಪು ಒಂದು ನೆಪದಲ್ಲಿ ಒಂದು ನೀವು 2.5 ಕೋಟಿ ಬೆಲೆ ಬಾಳುವ ನಾಯಿ ಮೇಲೆ ನೀವು ಬೈಕನ್ನು ಸಾಗಿಸಿ ಅದಕ್ಕೆ ಸಾಯಿಸಿದ್ದೀರಾ, ಹಾಗಾಗಿ 50 ಲಕ್ಷ ರೂಪಾಯಿ ಕೊಡಿ, ಇಲ್ಲ ಅಂತಂದರೆ ನಿಮಗೆ ಬಿಡಲ್ಲ ಅಂತ ಹೇಳಿ ಅವನಿಗೆ ಬೆದರಿಕೆ ಮಾಡಿ ಅಪಹರಣ ಮಾಡಿರ್ತಾರೆ. ಹಣ ಕೊಡುವಂತ ಶಿಕ್ಷಕನಿಗೆ ಪೀಡಿಸ್ತಾರೆ. ಆತನ ಬಳಿ ಇರೋ ಬಂಗಾರದ ಉಂಗುರ, ಮೊಬೈಲ್, ATM ಕಾರ್ಡ್ ಕಿತ್ಕೋತಾರೆ. ಬಾಗಲಕೋಟೆಗೆ ಕರ್ಕೊಂಡು ಹೋಗಿ ATMನಿಂದ 2 ಬಾರಿ ಹಣ ಡ್ರಾ ಮಾಡಿಕೊಂಡು ಬೀಳಗಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆತನ ಪತ್ನಿಗೆ ಕರೆ ಮಾಡಿ ನಿಧಿ ಸಿಕ್ಕಿದೆ, ಅದಕ್ಕೆ ಖರ್ಚು ಮಾಡಲು ಹಣ ಬೇಕಾಗಿದೆ ಅಂತ ಹೇಳುವಂತ ಆತನಿಂದ ಮನೆಗೆ ಫೋನ್ ಮಾಡಿಸಿ ಹಣಕ್ಕೆ ಡಿಮಾಂಡ್ ಮಾಡ್ತಾರೆ. ಆದ್ರೆ ಅವರ ಪತ್ನಿ ಹಣ ಕೊಡದೇ ಇದ್ದಾಗ ಈತನ ಬಳಿ ಹಣ ಕಿತ್ಕೊಂಡು ಎಸ್ಕೇಪ್ ಆಗ್ತಾರೆ. ಕೂಡಲೇ ಶಿಕ್ಷಕ ಈರಣ್ಣ ಸಜ್ಜನ್ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಫರ್ಹತಾಬಾದ್ ಪೊಲೀಸರು ಸುಭಾಷ್, ಅನಿಲ್, ಮಹೇಶ್, ಸಂತೋಷ್ನನ್ನ ಬಂಧಿಸಿ ಕಾರು, ರಾಡ್ ಮತ್ತು ಮಂಕಿ ಕ್ಯಾಪ್ ವಶಕ್ಕೆ ಪಡೆದು ಜೈಲಿಗಟ್ಟಿದ್ದಾರೆ. ATMಲಿಂದ ಹಣನೂ ಕೂಡ ವಿಡ್ರಾ ಮಾಡಿರೋ ಬಗ್ಗೆ ಅವರು ದೂರ ನೀಡಿದರು. ನಿಯರ್ಲಿ 88,000 ರೂಪಾಯಿಯಷ್ಟು ಇವನಿಂದ ಹಣವನ್ನು ದೋಚಿದ್ರ ಬಗ್ಗೆ ದೂರನ್ನು ದಾಖಲಾಗಿರುತ್ತೆ. ಈ ಅಪರಾಧದಲ್ಲಿ ಇಮಿಡಿಯೇಟ್ ತಕ್ಷಣ ನಾವು ಪ್ರಕರಣ ದಾಖಲು ಮಾಡಿಕೊಂಡು ಮತ್ತೆ 4 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಮತ್ತು 4 ಜನ ಬಂಧಿತರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಒಟ್ನಲ್ಲಿ ಮೋಜು ಮಸ್ತಿ ಮಾಡಲು ಹಣ ಇಲ್ಲದ ಕಾರಣ ಶಿಕ್ಷಕನ ಬಳಿ ಹಣ ಇರುವುದನ್ನ ನೋಡಿ ನಾಯಿಯ ಕಥೆ ಕಟ್ಟಿ ಹಣ ದೋಚಲು ಮುಂದಾಗಿದ್ದ ಖದೀಮರು ಈಗ ಅಂಧರಾಗಿದ್ದಾರೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18, ಕಲಬುರಗಿ.